ನಮಸ್ತೆ. ನನ್ನ ಹೆಸರು ಕಿಟ್ಟಪ್ಪ ಅಂತ ಹೇಳಿ, ಸಮಾಜಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಶ್ರೀಮತಿ ಶ್ರೀ ವೈ ರಂಗಯ್ಯ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಾವಗಡ, ತುಮಕೂರು ಜಿಲ್ಲೆ. ಇವತ್ತಿನ ಚರ್ಚೆಯಲ್ಲಿ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಒಂದಾದಂಥ ಅಸೋಸಿಯೇಷನ್ ಅಥವಾ ಸಂಘ, ಇದರ ಬಗ್ಗೆ ಅರ್ಥ ಮತ್ತು ವ್ಯಾಖ್ಯಾನದ ಬಗ್ಗೆ ಅಧ್ಯಯನ ಮಾಡೋಣ. ಸಂಘ ಅಂದರೆ ಏನು, ಸಂಘದ ಬಗ್ಗೆ ವಿವಿಧ ಸಮಾಜಶಾಸ್ತ್ರಜ್ಞರ ವ್ಯಾಖ್ಯಾನಗಳೇನು ಅನ್ನೋದನ್ನು ಚರ್ಚಿಸೋಣ. ಮಾನವ ಮೂಲತಃ ಸಂಘಜೀವಿ. ಮಾನವನು ಅದೇ ರೀತಿ ಸಮೂಹ ಜೀವಿ. ಅವನು ಒಂಟಿಯಾಗಿ ಬಾಳಲಾರ. ಅವನ ಜೀವನ ಪರ್ಯಂತ ಸಂಘಜೀವಿಯಾಗಿ ಬಾಳಲು ಇಚ್ಛಿಸ್ತಾನೆ. ಸಾಂಘಿಕ ಜೀವನದ ಜೊತೆಗೆ ತಾನು ಸಂಘಗಳನ್ನು ಕಟ್ಟಿಕೊಂಡು ಬೆಳೀತಾ ಹೋಗ್ತಾನೆ. ಈ ಸಂಘಗಳಿಂದ ತನ್ನ ಜೀವನಕ್ಕೊಂದು ವ್ಯವಸ್ಥಿತ ರೂಪ ಕೊಡುವುದರಲ್ಲಿ ಮಾನವ ಯಶಸ್ವಿಯಾಗಿದ್ದಾನೆ. ಇಂದಿನ ಆಧುನಿಕ ಯುಗದಲ್ಲಂತೂ ಸಂಘಗಳ ಹೊರತಾದ ಮಾನವನ ಜೀವನ ಊಹಿಸಲು ಸಹ ಅಸಾಧ್ಯವಾಗಿದೆ. ವಾಸ್ತವಿಕವಾಗಿ ನಾವಿಂದು ವಾಸಿಸ್ತಿರುವಂಥದ್ದು ಸಂಘಗಳ ಯುಗದಲ್ಲಿ. ನಮ್ಮ ಆಸಕ್ತಿಗಳ ಪೂರೈಕೆಗಾಗಿ ನಾವು ಇಂದು ಹಿಂದಿಗಿಂತಲೂ ಸಹ ಅಧಿಕವಾಗಿ ಸಂಘಗಳನ್ನು ಅವಲಂಬಿಸಿದ್ದೇವೆ. ಸಂಘಗಳನ್ನು ಹೊಸದಾಗಿ ಕಟ್ಟಿಕೊಳ್ತಾ ಇದ್ದೀವಿ. ಮಾನವನು ಹುಟ್ಟು ಮತ್ತು ಬೆಳವಣಿಗೆ, ಸಕಲ ಸೌಕರ್ಯಗಳ ಒಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸಂಘದಲ್ಲಿಯೇ ಜರುಗಿಸ್ತಾ ಇದ್ದಾನೆ. ಅಂತೆಯೇ ಸಂಘಗಳು ತಮ್ಮ ಬೇಡಿಕೆಗಳ ಬಯಕೆಗಳ ಈಡೇರಿಕೆಗೆ ಮಾನವನಿಗೆ ಇಂದಿನ ಆಧುನಿಕ ಯುಗದಲ್ಲಿ ತೀರಾ ಅನಿವಾರ್ಯವಾಗಿ ಬೇಕಾಗಿದ್ದಾವೆ. ಇಂದು ಸಮಾಜದ ಎಲ್ಲ ಸ್ತರಗಳಲ್ಲೂ ವಿವಿಧ ರೂಪಗಳಲ್ಲಿ, ವಿವಿಧ ಹೆಸರುಗಳಲ್ಲಿ ಸಂಘಗಳು ಹುಟ್ಟಿಕೊಂಡಿದ್ದಾವೆ. ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಇಂದಿನ ಆಧುನಿಕ ಯುಗದಲ್ಲಿ ಹಲವಾರು ಸಂಘಗಳ ಸದಸ್ಯರಾಗೋದಕ್ಕೆ ಅವಕಾಶ ಇದೆ. ಈ ನಿಟ್ಟಿನಲ್ಲಿ ಸಂಘಗಳ ಹೊರತಾದಂಥ ಸಮಾಜಗಳನ್ನು ನೋಡೋದು ಸಹ ಕಷ್ಟ ಸಾಧ್ಯವಾಗಿದೆ. ಹಾಗಾಗಿ ಸಂಘವನ್ನು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಯಾಗಿ ಗುರುತಿಸಿದ್ದಾರೆ. ಇಂಥ ಸಂಘದ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ಅಧ್ಯಯನ ಮಾಡೋಣ. ದಿನನಿತ್ಯದ ಜೀವನದಲ್ಲಿ ಸಂಘ ಮತ್ತು ಸಂಸ್ಥೆ ಎನ್ನುವಂಥ ಪದಗಳನ್ನು ಒಂದರ ಬದಲಾಗಿ ಇನ್ನೊಂದನ್ನು ಉಪಯೋಗಿಸಲಾಗ್ತಾ ಇದೆ. ಕೆಲವರು ಈ ಎರಡೂ ಪದಗಳನ್ನು, ಅಂದರೆ ಸಂಘ ಮತ್ತು ಸಂಸ್ಥೆ ಎನ್ನುವಂಥ ಎರಡೂ ಪದಗಳನ್ನು ಸಮಾನ ಅರ್ಥದಲ್ಲಿ ಉಪಯೋಗಿಸ್ತಿದ್ದಾರೆ. ಆದರೆ ಸಮಾಜಶಾಸ್ತ್ರದ ಸಾಹಿತ್ಯದಲ್ಲಿ ಇವೆರಡಕ್ಕೂ ಬೇರೆ ಬೇರೆಯಾದಂಥ ಅರ್ಥಗಳನ್ನು ನೀಡಲಾಗಿದೆ. ಸಂಘ ಬೇರೆ, ಸಂಸ್ಥೆನೇ ಬೇರೆ ಎನ್ನುವಂಥ ನಿರ್ದಿಷ್ಟವಾದಂಥ ಅರ್ಥಗಳನ್ನು ಸಮಾಜಶಾಸ್ತ್ರದಲ್ಲಿ ನೀಡಲಾಗಿದೆ. ಸಾಮಾನ್ಯವಾಗಿ ಸಂಘವೆಂದರೆ ಯಾವಾಗ ಒಂದು ಅಥವಾ ಕೆಲವು ಆಸಕ್ತಿಗಳ ಅಥವಾ ಉದ್ದೇಶಗಳ ಈಡೇರಿಕೆಗೋಸ್ಕರ ಒಂದು ಜನಸಮೂಹವು ಒಟ್ಟಿಗೆ ಸಹಕಾರದಿಂದ ದುಡಿಯಲು ಸಾಧ್ಯವಾಗುವುದೋ ಆಗಲೇ ಒಂದು ಸಂಘವು ಅಸ್ತಿತ್ವಕ್ಕೆ ಬರಲು ಸಿದ್ಧವಾಗುತ್ತೆ. ಹಾಗಾಗಿ ಒಂದು ಅಥವಾ ಹಲವಾರು ಬೇಡಿಕೆಗಳ ಒಂದು ಈಡೇರಿಕೆಗೋಸ್ಕರ ಜನರು ದುಡಿಯಲು ಸಿದ್ಧವಾದ ಸಂದರ್ಭದಲ್ಲಿ ಸಂಘ ಎನ್ನುವಂಥದ್ದು ಉಗಮವಾಗುತ್ತೆ. ಇದು ಸಾಮಾನ್ಯವಾದಂಥ ಅರ್ಥಕ್ಕೆ ಸಂಬಂಧಪಟ್ಟಂತೆ. ಈ ಸಂಘದ ಬಗ್ಗೆ ಹಲವಾರು ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಡೆಫಿನೇಷನ್ಸ್ ಅಬೌಟ್ ಅಸೋಸಿಯೇಷನ್. ಮೊದಲನೇದಾಗಿ ಮೆಕೇರ್ ಮತ್ತು ಪೇಜ್ರವರ ಪ್ರಕಾರ ಯಾವುದೇ ಒಂದು ಸಾಮಾನ್ಯವಾದಂಥ ಬೇಡಿಕೆ ಇಲ್ಲವೇ ಅಂತಹ ಬೇಡಿಕೆಗಳ ಸರಣಿಗಳ ಈಡೇರಿಕೆಗೋಸ್ಕರ ಸಂಘಟಿತವಾದಂಥ ಸಮೂಹವೇ ಸಂಘ. ಅಥವಾ ಸಂಘವೆಂದರೆ ವ್ಯಕ್ತಿಗಳು ತಮ್ಮ ಧ್ಯೇಯ ಸಾಧನೆಗಾಗಿ ಸ್ಥಾಪಿಸಿಕೊಂಡಂಥ ಒಂದು ಸಮೂಹನೇ ಮೆಕೇವರ್ ಮತ್ತು ಪೇಜ್ರವರು ಸಂಘ ಎಂಬುದಾಗಿ ಕರೆದಿದ್ದಾರೆ. ತಮ್ಮ ಬೇಡಿಕೆಗಳ ಈಡೇರಿಕೆಗೋಸ್ಕರ ಜನರು ಸ್ಥಾಪಿಸಿಕೊಂಡಂಥ ಒಂದು ಸಮೂಹವನ್ನೇ ಸಂಘ, ಮೆಕೇವರ್ ಮತ್ತು ಪೇಜ್ರವರ ಪ್ರಕಾರ. ಎರಡನೇದಾಗಿ ವಿಲಿಯಂ ಪಿ ಸ್ಕಾಟ್ರವರ ಪ್ರಕಾರ ಸಂಘವೆನ್ನುವಂಥದ್ದು ಒಂದು ನಿರ್ದಿಷ್ಟವಾದ ಹಾಗೂ ನಿರ್ದಿಷ್ಟವಾಗಿ ಪ್ರಕಟಿತವಾದಂಥ ಉದ್ದೇಶ ಸಾಧನೆಗಾಗಿ
ಸಂಘಟಿತವಾದಂಥ ಔಪಚಾರಿಕವಾದಂಥ ಒಂದು ಸಮೂಹವನ್ನೇ ವಿಲಿಯಂ ಪಿ ಸ್ಕಾಟ್ರವರು ಸಂಘ ಎಂಬುದಾಗಿ ಕರೆದಿದ್ದಾರೆ. ಒಂದು ನಿರ್ದಿಷ್ಟವಾಗಿ ಪ್ರಕಟಿತವಾದಂಥ ಉದ್ದೇಶದ ಸಾಧನೆಗೋಸ್ಕರ ಸಂಘಟಿತವಾದಂಥ ಔಪಚಾರಿಕ ಒಂದು ಸಮೂಹ ಸಂಘ ವಿಲಿಯಂ ಪಿ ಸ್ಕಾಟ್ರವರ ಪ್ರಕಾರ. ಮೂರನೇದಾಗಿ ಗಿನ್ಸ್ಬರ್ಗ್ರವರ ಪ್ರಕಾರ ನಿರ್ದಿಷ್ಟವಾದ ಅಥವಾ ನಿಶ್ಚಿತವಾದಂಥ ಉದ್ದೇಶ ಇಲ್ಲವೇ ನಿರ್ದಿಷ್ಟಪಡಿಸಿದ ಉದ್ದೇಶಗಳ ಒಂದು ಸಾಧನೆಗೋಸ್ಕರ ಸಂಘಟಿತ ಕೆಲಸ ಮಾಡುವಂಥ ಜೀವಿಗಳ ಒಂದು ಸಮೂಹವನ್ನೇ ಗಿನ್ಸ್ಬರ್ಗ್ರವರು ಸಂಘ ಅಂತ ಕರೆದಿದ್ದಾರೆ. ನಿರ್ದಿಷ್ಟಪಡಿಸಿದಂಥ ಉದ್ದೇಶಗಳ ಸಾಧನೆಗೋಸ್ಕರ ಸಂಘಟಿತಗೊಂಡಂಥ ಮಾನವ ಜೀವಿಗಳ ಒಂದು ಸಮೂಹವನ್ನೇ ಪಿ ಗಿನ್ಸ್ಬರ್ಗ್ರವರು ಸಂಘ ಎಂಬುದಾಗಿ ಕರೆದಿರುವಂಥದ್ದು. ಇನ್ನು ನಾಲ್ಕನೆಯದಾಗಿ ಬೋಗರ್ಡ್ರೆಸ್ಸರ್ ಪ್ರಕಾರ ಕೆಲವು ನಿರ್ದಿಷ್ಟ ಉದ್ದೇಶಗಳ ಸಾಧನೆಗೋಸ್ಕರ ಜನರೆಲ್ಲ ಒಟ್ಟುಗೂಡಿ ಕೆಲಸ ಮಾಡುವಂಥದ್ದೇ ಸಂಘ. ಈ ಎಲ್ಲ ವ್ಯಾಖ್ಯಾನಗಳನ್ನು ನಾವು ಗಮನಿಸಿದರೆ ಸಂಘ ಎಂದರೆ ಒಟ್ಟಾರೆಯಾಗಿ ನಿರ್ದಿಷ್ಟವಾದಂಥ ಗುರಿ ಅಥವಾ ಉದ್ದೇಶಗಳ ಅಥವಾ ಬೇಡಿಕೆಗಳ ಈಡೇರಿಕೆಗೋಸ್ಕರ ಸಂಘಟಿತವಾಗಿ ದುಡಿಯುವಂಥ ಜನರ ಸಮೂಹವನ್ನೇ ಸಂಘ ಎಂಬುದಾಗಿ ಕರೀಬೋದು. ಇಂಥ ಸಂಘಗಳು ಆಧುನಿಕವಾದಂಥ ಈ ಯುಗದಲ್ಲಿ ಹಲವಾರು ರೀತಿಯಲ್ಲಿ ಕಂಡು ಬರ್ತಿದ್ದಾವೆ. ಉದಾಹರಣೆಯಾಗಿ ರಾಜಕೀಯ ಸಂಘಗಳು, ಕಾರ್ಮಿಕ ಸಂಘಗಳು, ಧಾರ್ಮಿಕ ಸಂಘಟನೆಗಳು, ಸರ್ಕಾರಿ ನೌಕರರ ಸಂಘಗಳು, ಸಾಂಸ್ಕೃತಿಕವಾದಂಥ ಸಂಘಗಳು, ಮಹಿಳಾ ಸಂಘಗಳು, ರೋಟರಿ ಕ್ಲಬ್ಗಳು, ಲಯನ್ಸ್ ಕ್ಲಬ್ಗಳು ಇತ್ಯಾದಿ ಸಂಘಗಳು ತನ್ನದೇ ಆದಂಥ ದೇಶಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಸಂಘಟಿತವಾದಂಥ ಜನರ ಸಮೂಹಗಳನ್ನು ಒಳಗೊಂಡು ಸ್ಥಾಪಿತವಾಗಿದ್ದಾವೆ ಇವತ್ತಿನ ಯುಗದಲ್ಲಿ.